ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕ್ಷಣಗಳು. ಇದು ಬಂದು ನನ್ನ 21 ಡೇಸ್ ವೇಟ್ ಲಾಸ್ ಚಾಲೆಂಜ್ ನ ಡೇ 8. ಸೊ ಆಸ್ ಯೂಶುವಲ್ ನನ್ನ ಡೇ 8 ನ ನಾನು ಸ್ಟಾರ್ಟ್ ಮಾಡಿದ್ದು 1 ಕಪ್ ಆಫ್ ಜೀರಾ ವಾಟರ್, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಲೈಮ್ ಅಂಡ್ ಹನಿನ ಹಾಕೊಂಡು. ಇನ್ನು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಇವತ್ತು ಅವಲಕ್ಕಿನೇ ಮಾಡ್ತಿದ್ದೆ. ಅವಲಕ್ಕಿ ಮಾಡೋದು ಈಸಿ ಅಲ್ವಾ, ಸೊ ಅದನ್ನೇ ಮಾಡ್ತಿದ್ದೆ. ಮತ್ತೆ ಇದು ಸಿಂಪಲ್ ಆಗಿ ಒಗ್ಗರಣೆ ಹಾಕಿ ಟೊಮೆಟೊ ಹಾಕಿ ನೆನ್ಸಿಟ್ಟಿರೋಂತಹ ಅವಲಕ್ಕಿನ ಮಿಕ್ಸ್ ಮಾಡಿದ್ರೆ ಆಯ್ತು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮೇಲ್ಗಡೆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅವಲಕ್ಕಿ ಒಂದು 10 ಮಿನಿಟ್ಸ್ ಅಲ್ಲೇ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನನಗೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಸ್ಮೂದಿಗೆ ರೆಡಿ ಮಾಡ್ತಿದ್ದೆ. ಮೊದಲು ಒಂದು ಕಪ್ಗೆ 1 ಸ್ಪೂನ್ ಆಫ್ ಚಿಯಾ ಸೀಡ್ ನ ಒಂದ್ ಸ್ವಲ್ಪ ಅದಕ್ಕೆ ಬಿಸಿನೀರ್ ಹಾಕಿ ಒಂದು 10 ಮಿನಿಟ್ಸ್ ನೆನ್ಸಕ್ಕಿಟ್ಟೆ. ಇನ್ನು ನಾನು ಪಪ್ಪಾಯ ಮತ್ತೆ ಪೈನಾಪಲ್ ಹಾಕಿ ಒಂದು ಸ್ಮೂದಿನ ರೆಡಿ ಮಾಡ್ಕೊಂತಿದ್ದೀನಿ. ಸೊ ಒಂದೊಂದು ಕಪ್ ಪಪ್ಪಾಯ, ಪೈನಾಪಲ್, ನೆನ್ಸಿಟ್ಟಿರುವಂತಹ ಚಿಯಾ ಸೀಡು, ಗ್ರೀಕ್ ಯೋಗರ್ಟ್ 2 ಟೇಬಲ್ ಸ್ಪೂನ್ ಮತ್ತೆ ಮಿಲ್ಕ್ ಎಷ್ಟು ಬೇಕೋ ಅಷ್ಟು ಆಡ್ ಮಾಡಿ ರುಬ್ಕೊಂಡ್ರೆ ಈ ಸ್ಮೂದಿ ರೆಡಿನೇ ಆಗೋಗುತ್ತೆ. ಇನ್ನು ಈ ಸ್ಮೂದಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ರಿಚ್ ಇನ್ ವಿಟಮಿನ್ಸ್ ಹಾಗೂ ಎಲ್ಲಾ ತರದ ಆಕ್ಸಿಡೆಂಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಮೆಟಬಾಲಿಸಮ್ ನ ಬೂಸ್ಟ್ ಮಾಡುವಂತಹ ಒಂದು ಸ್ಮೂದಿ. ಒಂದ್ ಸ್ವಲ್ಪ ಕ್ರಂಚಿನೆಸ್ಗೆ ಅಂತ ನಾನು ಮೇಲ್ಗಡೆ ಪಂಪ್ಕಿನ್ ಸೀಡು ಮತ್ತೆ ಫ್ಲಾಕ್ ಸೀಡ್ಸ್ ಹಾಕೊಂಡು ಸರ್ವ್ ಮಾಡ್ಕೊಂಡೆ. ಇದು ತುಂಬಾನೇ ಟೇಸ್ಟಿಯಾಗೂ ಇತ್ತು. ಡೆಫಿನೆಟ್ ಆಗಿ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಒಂದು ಸ್ಮೂದಿನ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಏನೋ ಆನ್ಲೈನ್ ಅಲ್ಲಿ ಒಂದು ಐಟಮ್ ನ ಪರ್ಚೇಸ್ ಮಾಡಿದ್ದೆ ಮೀಶೋಲಿ. ಇದು ಬಂದು ಸಲಾಡ್ ಬೌಲು. ಇದು ತುಂಬಾ ದಿನದಿಂದ ನಾನು ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡಿದ್ದೆ. ಆಫರ್ ಸಿಕ್ತು ಅಂದ್ಬಿಟ್ಟು ಐಟಮ್ ನ ತಗೊಂಡೆ. ಇವಾಗ ಅದೇ ಐಟಮ್ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಇದೆ. ನನ್ಗೆ ಆಫರ್ ಅಲ್ಲಿ ಸಿಕ್ತು ಅಂತ ಈ ಒಂದು ಐಟಮ್ ನ ನಾನು ಪರ್ಚೇಸ್ ಮಾಡಿದೆ. ನಿಮ್ಗೆ ಏನಾದ್ರೂ ಈ ಐಟಮ್ದು ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಇನ್ನು ಅದು ಅಲ್ಲದೆ ಈ ಐಟಮ್ ನನ್ಗೆ ಫುಲ್ಲಿ ಇಷ್ಟ ಆಯ್ತು ಅಂತ ಹೇಳಕ್ಕಾಗಲ್ಲ. ಡಿಸೈನ್ ವೈಸ್ ಎಲ್ಲ ಚೆನ್ನಾಗಿದೆ. ಬಟ್ ಸಲಾಡ್ ಬೌಲ್ ಆಗಿರೋದ್ರಿಂದ ಇನ್ನೂ ದೊಡ್ಡದಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ಇಮೇಜ್ ನೋಡಿ. ಬಟ್ ತುಂಬಾ ಚಿಕ್ಕದಾಗೆ ಬಂತು. ಬಟ್ ಡಿಸೈನ್ ಕಲರ್ ಎಲ್ಲ ನೋಡಿ ಇಷ್ಟ ಆಗಿರೋದ್ರಿಂದ ಈ ಐಟಮ್ ನಾನು ಇಟ್ಕೊಳಕ್ ಹೋಗ್ತೀನಿ, ರಿಟರ್ನ್ ಮಾಡಕ್ ಹೋಗಲ್ಲ. ಇನ್ನು ನಾನಿವತ್ತು ವೆರಿ ಲೋ ಇನ್ ಕ್ಯಾಲೋರಿ ಮತ್ತೆ ಹೈ ಇನ್ ಫೈಬರ್ ಇರುವಂತಹ ಈ ಒಂದು ಸಲಾಡ್ ನ ಪ್ರಿಪೇರ್ ಮಾಡ್ಕೊಂತಿದ್ದೆ. ಈ ಸಲಾಡ್ಗೆ ತುಂಬಾ ಐಟಮ್ ಏನೋ ಬೇಕಾಗಿಲ್ಲ. ಬರೀ ಕುಕುಂಬರು, ಆನಿಯನ್, ಸ್ವೀಟ್ ಕಾರ್ನ್ ಇದ್ರೆ ಸಾಕು. ಬಹಳ ಬೇಗನೆ ಮಾಡ್ಕೋಬಹುದು ಮತ್ತೆ ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ನಾನು ಡ್ರೆಸ್ಸಿಂಗ್ ಗೆ ಇಲ್ಲಿ ರೆಡಿ ಮಾಡ್ಕೊಂತಿದ್ದೆ. 2 ಟೇಬಲ್ ಸ್ಪೂನ್ ಅಷ್ಟು ಯೋಗರ್ಟ್, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಡ್ರೆಸ್ಸಿಂಗ್ ರೆಡಿನೇ ಆಯ್ತು ಅಂತ ಹೇಳ್ಬೋದು. ಇನ್ನು ಬೌಲ್ಗೆ ಬೇಯಿಸಿಟ್ಟಿರುವಂತಹ ಸ್ವೀಟ್ ಕಾರ್ನ್, ಕುಕುಂಬರು, ಆನಿಯನ್ ಇದು 3 ಹಾಕಿ ಮತ್ತೆ ರೆಡಿ ಮಾಡ್ಕೊಂಡಿರುವಂತಹ ಡ್ರೆಸ್ಸಿಂಗು ಮತ್ತೆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮಿಕ್ಸ್ ಮಾಡಿದ್ರೆ ಸಾಕು. ಈ ಒಂದು ಸಲಾಡ್ ಈಸಿಯಾಗಿ ಪ್ರಿಪೇರ್ ಆಯ್ತು. ಇನ್ನು ಕುಕುಂಬರ್ ಅಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಾನು ಇಲ್ಲಿ ಜುಕೀನಿ ಸೂಪ್ಗೆ ರೆಡಿ ಮಾಡ್ಕೊಂತಿದ್ದೆ. ಮೊದಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನೆಟ್ ಆಯಿಲ್ ನ ಬಳಸ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊನ ಹಾಕಿ ಸ್ಟಿರ್ ಫ್ರೈ ಮಾಡ್ಕೊಂಡೆ. ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಜುಕೀನಿನ್ ಕೂಡ ಈ ಟೈಮಲ್ಲಿ ಆಡ್ ಮಾಡ್ಕೊಂಡು ಅದನ್ನು ಒಂದು 2 ಮಿನಿಟ್ಸ್ ಸ್ಟಿರ್ ಫ್ರೈ ಮಾಡಿದೆ. ಇನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಆಡ್ ಮಾಡಿ ಅಗೇನ್ ಒಂದು 2 to 3 ಮಿನಿಟ್ಸ್ ಸ್ಟಿರ್ ಫ್ರೈ ಮಾಡಬೇಕು. ಇನ್ನು ಈ ಜುಕೀನಿ ಸೂಪ್ ಅಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ಬೋದು. ಇನ್ನು ಬಾಡಿನ ಕೂಡ ಇದು ಡಿಟಾಕ್ಸಿಫೈಯಿಂಗ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇದು ರಿಚ್ ಇನ್ ವಿಟಮಿನ್ಸ್, ಮಿನರಲ್ಸ್ ಅಂಡ್ ಪೊಟ್ಯಾಷಿಯಂ. ಇನ್ನು ಲೋ ಇನ್ ಏನಂತಾರೆ ಕ್ಯಾಲೋರಿ ಇರುವಂತಹ ಈ ಸೂಪ್ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್, ವೆಯ್ಟ್ ಲಾಸ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುವಂತಹ ಒಂದು ಸೂಪರ್ ಸೂಪ್ ಆಗೇ ಇದೆ. ಇನ್ನು ಈ ಸೂಪ್ ಮಾಡೋದು ಕೂಡ ಬಹಳ ಈಸಿ, ನೀವೇ ನೋಡ್ತಿರ್ಬೋದು. ಇನ್ನು 2 to 3 ಮಿನಿಟ್ಸ್ ಸ್ಟಿರ್ ಫ್ರೈ ಮಾಡಿದ್ಮೇಲೆ ಒಂದ್ ಸ್ವಲ್ಪ ವಾಟರ್ ಅಂದ್ರೆ ಸೂಪ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕಿ 2 ವಿಷಲ್ಸ್ ಬೇಯಿಸ್ಕೊಂಡ್ರೆ ಫುಲ್ಲು ಐಟಮ್ಸ್ ಏನೇನ್ ಹಾಕಿದೀವಿ ಎಲ್ಲ ಮೆತ್ತಗೆ ಆಗುತ್ತೆ. ಇದನ್ನ ನಾವು ಬ್ಲೆಂಡ್ ಮಾಡೋ ಅವಶ್ಯಕತೆನೂ ಇಲ್ಲ. ವಾಟರ್ನ ಸ್ಟ್ರೈನ್ ಮಾಡಿ ಒಂದು ಮ್ಯಾಶರ್ ತಗೊಂಡು ನೀಟಾಗಿ ಮ್ಯಾಶ್ ಮಾಡಿದ್ರೇನೆ ಸಾಕು, ಮ್ಯಾಶ್ ಆಗುತ್ತೆ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಒಂದು ಪಲ್ಪಿ ತರ ಇದ್ದಾಗ ಬೇಯಿಸಿಟ್ಕೊಂಡಿರುವಂತಹ ನೀರ್ನ ಕೂಡ ವೇಸ್ಟ್ ಮಾಡದೆ ಸೂಪ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿ ಇನ್ನು ಸೂಪ್ ಬೌಲ್ಗೆ ಇದನ್ನ ಸರ್ವ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಸೂಪ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ಡೆಫಿನೆಟ್ ಆಗಿ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ನಾನ್ ಹೇಳ್ದಂಗೆ ಈ ಒಂದು ಸೂಪ್ ವೆಯ್ಟ್ ಲಾಸ್, ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಇನ್ನು ಇದಾಗಿತ್ತು ನನ್ನ ಡಯಟ್ ಡೇ 8 ನ ರೆಸಿಪಿಗಳು. ಇನ್ನು ಮತ್ತೆ ನನ್ನ ಡಯಟ್ ಡೇ 9 ರೆಸಿಪಿನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಇನ್ನು ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.